ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಅತ್ಯಂತ ವಿಶೇಷವಾಗಿ ಮಾಡುವಂಥ ಬೆಲ್ಲದ ದೀಪಾರಾಧನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ. ಬೆಲ್ಲದ ದೀಪವನ್ನು ಯಾವ ರೀತಿ ತಯಾರಿಸಬೇಕು, ಯಾವ ದೇವರಿಗೆ ಹಚ್ಚಬೇಕು, ಯಾವ ದಿನ ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ದೀಪಾರಾಧನೆ ಮಾಡಿದ ನಂತರ ಏನು ಮಾಡಬೇಕು ಹಾಗೂ ಇದರ ಮಹತ್ವವೇನು ಎಂಬುದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪಾರಾಧನೆಗೆ ಬಹಳ ಮಹತ್ವವಿದೆ. ದೀಪ ಎಂದರೆ ಕೇವಲ ಬೆಳಕು ಮಾತ್ರವಲ್ಲ, ಅದು ಜ್ಞಾನ, ಶಾಂತಿ, ಐಶ್ವರ್ಯ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಅದರಲ್ಲೂ ಆಷಾಢ ಮಾಸದಲ್ಲಿ ದೇವಿಯ ಆರಾಧನೆಯೊಂದಿಗೆ ಬೆಲ್ಲದ ದೀಪ ಹಚ್ಚುವುದರಿಂದ ವಿಶೇಷ ಫಲ ದೊರೆಯುತ್ತದೆ. ಬೆಲ್ಲವು ಸಿಹಿತನದ ಸಂಕೇತ. ನಮ್ಮ ಜೀವನದಲ್ಲೂ ಸಿಹಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ಬರಲಿ ಎಂಬ ಭಾವನೆಯಿಂದ ದೇವರಿಗೆ ಬೆಲ್ಲವನ್ನು ಸಮರ್ಪಿಸಲಾಗುತ್ತದೆ. ತುಪ್ಪದಿಂದ ಬೆಳಗುವ ದೀಪವು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುತ್ತದೆ. ಆದ್ದರಿಂದ ಬೆಲ್ಲ ಮತ್ತು ತುಪ್ಪದ ಸಂಯೋಜನೆಯಿಂದ ಮಾಡುವ ಈ ದೀಪಾರಾಧನೆ ಅತ್ಯಂತ ಪವಿತ್ರವಾದದ್ದು. ಈ ಬೆಲ್ಲದ ದೀಪವನ್ನು ಮನೆಯಲ್ಲಿಯೂ ಮಾಡಬಹುದು, ದೇವಸ್ಥಾನದಲ್ಲಿಯೂ ಮಾಡಬಹುದು. ಮನೆಯಲ್ಲಿದ್ದರೆ ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿಯ ತಟ್ಟೆಯನ್ನು ಬಳಸಬಹುದು. ದೇವಸ್ಥಾನದಲ್ಲಿ ಹಚ್ಚುವವರು ಬಾಳೆ ಎಲೆ ಅಥವಾ ಅಡಿಕೆ ಎಲೆಯನ್ನು ಬಳಸುವುದು ಉತ್ತಮ. ಇದರಿಂದ ಪರಿಸರಕ್ಕೂ ಒಳ್ಳೆಯದು ಮತ್ತು ದೇವಸ್ಥಾನದಲ್ಲಿ ಪಾತ್ರೆಯನ್ನು ಬಿಟ್ಟು ಬರುವ ತೊಂದರೆಯೂ ಇರುವುದಿಲ್ಲ. ಈ ದೀಪವನ್ನು ಕೇವಲ ಆಷಾಢ ಮಾಸದಲ್ಲಷ್ಟೇ ಅಲ್ಲ, ವಾರದ ವಿವಿಧ ದಿನಗಳಲ್ಲಿಯೂ ಹಚ್ಚಬಹುದು. ಸೋಮವಾರ ಶಿವನಿಗೆ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ, ಬುಧವಾರ ಗಣಪತಿಗೆ, ಶುಕ್ರವಾರ ಮಹಾಲಕ್ಷ್ಮಿ, ದುರ್ಗಾದೇವಿ, ಸರಸ್ವತಿ, ಕಾಳಿ, ಚಾಮುಂಡೇಶ್ವರಿ, ಮಾರಮ್ಮ ಸೇರಿದಂತೆ ಎಲ್ಲ ಶಕ್ತಿ ದೇವತೆಗಳಿಗೆ ಹಾಗೂ ಶನಿವಾರ ಆಂಜನೇಯ ಸ್ವಾಮಿಗೂ ಹಚ್ಚಬಹುದು. ಆದರೆ ಆಷಾಢ ಮಾಸದಲ್ಲಿ ಬರುವ ಮಂಗಳವಾರ ಮತ್ತು ಶುಕ್ರವಾರ ಬೆಲ್ಲದ ದೀಪಾರಾಧನೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ಈಗ ದೀಪಾರಾಧನೆಯ ವಿಧಾನವನ್ನು ನೋಡೋಣ. ಮೊದಲು ದೀಪ ಹಚ್ಚುವ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ, ನಂತರ ಒಂದು ಸುಂದರವಾದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ, ನಂತರ ತಟ್ಟೆಯನ್ನು ಇಟ್ಟು ಅದರಲ್ಲಿ 3 ಅಳತೆಯ ಅಕ್ಕಿಯನ್ನು ಹಾಕಿ ಸಮತಟ್ಟಾಗಿ ಹರಡಿ. 3 ಬೊಗಸೆ ಅಥವಾ 3 ಲೋಟ ಅಕ್ಕಿಯನ್ನು ಬಳಸಬಹುದು. ಅಕ್ಕಿಯ ಮೇಲೆ ಓಂ, ಶ್ರೀ ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ನಂತರ ಮತ್ತೊಮ್ಮೆ ಅರಿಶಿನ, ಕುಂಕುಮ ಹಾಗೂ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಇಡಿ. ಈಗ ಬೆಲ್ಲದ ಅಚ್ಚುಗಳನ್ನು ತೆಗೆದುಕೊಳ್ಳಿ. ಮುರಿದಿರದ ಸ್ವಚ್ಛವಾದ ಬೆಲ್ಲವನ್ನು ಬಳಸುವುದು ಉತ್ತಮ. 4 ಮೂಲೆಗಳಿಗೂ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಅಲಂಕರಿಸಿ. ನಂತರ ಅವುಗಳನ್ನು ಅಕ್ಕಿಯ ಮೇಲೆ ಇಡಿ. ಸುತ್ತಲೂ ಹೂಗಳಿಂದ ಅಲಂಕರಿಸಿ. ದೇವಿಯ ಪೂಜೆಯಾಗಿರುವುದರಿಂದ ಕೆಂಪು ಹೂಗಳನ್ನು ಬಳಸಿದರೆ ಉತ್ತಮ, ಆದರೆ ಯಾವುದೇ ಶುದ್ಧವಾದ ಹೂವನ್ನು ಬಳಸಬಹುದು. ಈಗ ತುಪ್ಪದ ಬತ್ತಿಯನ್ನು ಸಿದ್ಧಪಡಿಸಿ. ಹಸುವಿನ ಶುದ್ಧ ತುಪ್ಪದಲ್ಲಿ ನೆನೆಸಿದ ಬತ್ತಿಯನ್ನು ಬಳಸುವುದು ಅತ್ಯುತ್ತಮ. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಬಳಸಬೇಡಿ. 2 ಬತ್ತಿಗಳನ್ನು ಸೇರಿಸಿ ಜೋಡಿ ಬತ್ತಿಯಾಗಿ ಮಾಡಿ ಬೆಲ್ಲದ ಮೇಲ್ಭಾಗದಲ್ಲಿ ಇಡಿ. ತುಂಬ ಒಳಗೆ ತೂರಬೇಡಿ. ಹೀಗೆ ಮಾಡಿದರೆ ಬೆಲ್ಲ ಹೆಚ್ಚು ಕರಗಿ ಕಪ್ಪಾಗುವುದಿಲ್ಲ. ನಂತರ ಅಗರಬತ್ತಿ ಅಥವಾ ಆರತಿಯಿಂದ ದೀಪವನ್ನು ಬೆಳಗಿಸಿ. ದೀಪ ಹಚ್ಚುವಾಗ ಈ ಶ್ಲೋಕವನ್ನು ಭಕ್ತಿಯಿಂದ ಹೇಳಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ. ದೀಪ ಬೆಳಗಿದ ನಂತರ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಧೂಪ ತೋರಿಸಿ. ನಂತರ ಕೈ ಮುಗಿದು ನಿಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ದೇವಿಯ ಮುಂದೆ ಹೇಳಿಕೊಳ್ಳಿ. ಆರೋಗ್ಯ, ಉದ್ಯೋಗ, ಮದುವೆ, ಸಂತಾನ, ವಿದ್ಯಾಭ್ಯಾಸ, ವ್ಯಾಪಾರ, ಸಾಲ ಮುಕ್ತಿ ಅಥವಾ ಯಾವುದೇ ಮನೋಕಾಮನೆ ಇದ್ದರೂ ಭಕ್ತಿಯಿಂದ ಪ್ರಾರ್ಥಿಸಿ. ಪೂಜೆ ಮಾಡುವಾಗ ಆತುರಬೇಡಿ. ಕನಿಷ್ಠ 10 ನಿಮಿಷಗಳಾದರೂ ದೇವರ ಮುಂದೆ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಥವಾ ನಿಮ್ಮ ಇಷ್ಟ ದೇವರ ನಾಮವನ್ನು ಜಪಿಸಬಹುದು. ಈ ಸಮಯದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಬೆಲ್ಲದ ದೀಪವನ್ನು ಹಚ್ಚುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಉತ್ತಮ. ಎಣ್ಣೆ ಬಳಸಬೇಡಿ. ಮುರಿದ ಬೆಲ್ಲ ಬಳಸಬೇಡಿ. ಪೂಜೆ ಮಾಡುವ ಸ್ಥಳ ಸ್ವಚ್ಛವಾಗಿರಲಿ. ಪೂಜೆಯ ಸಮಯದಲ್ಲಿ ಕೋಪ ಅಥವಾ ಅಶಾಂತಿ ಇರಬಾರದು. ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆಯೇ ದೇವರಿಗೆ ಪ್ರಿಯ. ಈ ದೀಪಾರಾಧನೆಯನ್ನು ಆಷಾಢ ಮಾಸದಲ್ಲಿ 4 ಮಂಗಳವಾರ ಅಥವಾ 4 ಶುಕ್ರವಾರ ಮಾಡಬಹುದು. ಸಾಧ್ಯವಾಗದಿದ್ದರೆ 1 ದಿನ ಮಾಡಿದರೂ ಸಹಿತ ನಮಗೆ ಫಲ ಸಿಗುತ್ತದೆ. ಮುಖ್ಯವಾದದ್ದು ಭಕ್ತಿ ಮತ್ತು ನಂಬಿಕೆ.
ದೀಪ ಹಚ್ಚಲು ಉತ್ತಮ ಸಮಯ ಬೆಳಿಗ್ಗೆ ಸೂರ್ಯೋದಯದ ನಂತರ ಅಥವಾ ಸಂಜೆ ಸುಮಾರು 5:30ರಿಂದ 7 ಗಂಟೆಯೊಳಗೆ. ಮಧ್ಯಾಹ್ನದ ಒಳಗೆ ಹಚ್ಚುವುದು ಸೂಕ್ತವಲ್ಲ. ಸಂಜೆ ಸಮಯದಲ್ಲಿ ದೇವಾಲಯದಲ್ಲಿ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ದೀಪ ಸಂಪೂರ್ಣವಾಗಿ ಉರಿದು ಆರಿದ ನಂತರ ಮನೆಯಲ್ಲಿ ಮಾಡಿದರೆ ಅಕ್ಕಿ ಮತ್ತು ಬೆಲ್ಲವನ್ನು ಬೇರ್ಪಡಿಸಿ ಇಟ್ಟುಕೊಳ್ಳಿ. ನಂತರ ಪಾಯಸ, ಬೆಲ್ಲದ ಗೂಡು ಅಥವಾ ಬೇರೆ ನೈವೇದ್ಯ ಮಾಡುವಾಗ ಬಳಸಬಹುದು ಅಥವಾ ಹಸುಗಳಿಗೆ ಆಹಾರವಾಗಿ ಕೊಡಬಹುದು. ಬಡವರಿಗೆ ದಾನ ಮಾಡಿದರೂ ಬಹಳ ಪುಣ್ಯ ಸಿಗುತ್ತದೆ. ಸ್ನೇಹಿತರೆ, ಪೂಜೆ ಮಾಡಿದ ತಕ್ಷಣ ಫಲ ಸಿಗಲೇಬೇಕು ಎಂದು ಯೋಚಿಸಬೇಡಿ. ದೇವರು ನಮ್ಮ ಭಕ್ತಿಯನ್ನು ಪರೀಕ್ಷಿಸುತ್ತಾನೆ. ನಂಬಿಕೆ ಮತ್ತು ತಾಳ್ಮೆಯಿಂದ ಪೂಜೆ ಮಾಡಿದವರಿಗೆ ಸರಿಯಾದ ಸಮಯದಲ್ಲಿ ಉತ್ತಮ ಫಲ ಸಿಗುತ್ತದೆ. ಆದ್ದರಿಂದ ದೇವರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಈ ದೀಪಾರಾಧನೆಯನ್ನು ಮಾಡಿ. ಆಷಾಢ ಮಾಸದಲ್ಲಿ 4 ವಾರ ಹಚ್ಚಲು ಸಾಧ್ಯವಾಗದಿದ್ದರೆ ಶ್ರೀ ಚಾಮುಂಡೇಶ್ವರಿಯ ದೇವಿಯ ವರ್ಧಂತಿ ದಿನ ಈ ಬೆಲ್ಲದ ದೀಪಾರಾಧನೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ಆದ್ದರಿಂದ ಈ ದಿನವನ್ನು ತಪ್ಪಿಸದೆ ಈ ಪೂಜೆಯನ್ನು ಮಾಡಿ. ದೀಪಾರಾಧನೆಯ ಉದ್ದೇಶ ಕೇವಲ ಧನಪ್ರಾಪ್ತಿ ಮಾತ್ರವಲ್ಲ, ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕು, ಕುಟುಂಬದಲ್ಲಿ ಒಗ್ಗಟ್ಟು ಇರಬೇಕು, ಮಕ್ಕಳಿಗೆ ಉತ್ತಮ ವಿದ್ಯೆ ದೊರೆಯಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಎಲ್ಲರ ಜೀವನದಲ್ಲಿ ದೇವರ ಆಶೀರ್ವಾದ ಇರಬೇಕು ಎಂಬ ಸಂಕಲ್ಪದಿಂದ ಈ ಪೂಜೆಯನ್ನು ಮಾಡಿ. ದೇವರು ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ಆದ್ದರಿಂದ ಆಡಂಬರ ಬೇಡ, ಶುದ್ಧ ಮನಸ್ಸು ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇನೆ. ಇಂಥ ಉಪಯುಕ್ತ ಪೂಜಾ ವಿಧಾನಗಳು, ವೃತ್ತಗಳು, ಮಂತ್ರಗಳು ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.